ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ನಾವು ಎಲ್ಲಿಗೆ ಹೋಗಿದ್ದೀವಿ ಅಂತ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಕಂಬಳಿಪುರ ಹೊಸಕೋಟೆ ಹತ್ರ ಕಾಟೇರಮ್ಮ ದೇವಸ್ಥಾನ. ತುಂಬ ಚೆನ್ನಾಗಿದೆ ಸ್ನೇಹಿತರೆ ದೇವಸ್ಥಾನ. ನಮ್ಮ ತಮ್ಮ ಮತ್ತು ಪ್ರಜ್ಜು ಮತ್ತು ನಾನು ಮತ್ತು ನಮ್ಮ ಯಜಮಾನ್ರು 4 ಜನನ ಹೋಗಿರೋದು ನಾವು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ರಶ್ ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಜನ ಎಲ್ಲಿಂದ ಬರ್ತಾ ಇರ್ತಾರೆ ಸ್ನೇಹಿತರೆ ಆ ದೇವಸ್ಥಾನಕ್ಕೆ. ನೋಡಿ, ತುಂಬ ಇದೆಲ್ಲ ನೋಡಿ ರೆಡ್ ಬಟ್ಟೆಯಲ್ಲಿ ಏನಪ್ಪ ಅಂದರೆ ಇದು ತೆಂಗಿನಕಾಯಿ ಕಟ್ಟಿರುವಂಥದ್ದು. ದೇವರ ದರ್ಶನ ಮಾಡಿಬಿಟ್ಟು ಹರಕೆನ ಕೇಳಿಬಿಟ್ಟು ತೆಂಗಿನಕಾಯಿ ಕಟ್ಟಿರೋದು. ಏನು ಹರಕೆ ಅಂದರೆ ಇದು ಎಲ್ಲ ಫುಲ್ ಹರಕೆಕಾಯಿ ನೋಡಿ, ಗಿಡದ ಸುತ್ತ ಹಾಕಿಬಿಟ್ಟು ನಮಗೆ ಇಷ್ಟಂತ ಸುತ್ತ ಹೇಳಿರ್ತಾರೆ. ನಮಗೇನು ಅನಿಸಿದ್ದು ನಾವು ಕೇಳ್ಕೊಂಡಾಗ ಈ ಥರ ಸುತ್ತ ಹಾಕಿಬಿಟ್ಟು ತೆಂಗಿನಕಾಯಿ ಕಟ್ಟುವಂಥದ್ದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಂದು ಸತಿ ಎಲ್ಲರೂ ವಿಸಿಟ್ ಮಾಡಿ. ನಾವು ಹೋಗಿದ್ದೇನೆ. ನಾನು ಹೋಗಿ ಸುಮಾರು ದಿವಸ ಆಯಿತು. ಮತ್ತು ಮೊನ್ನೆನೂ ಹೋಗಿದ್ದೆ. ಹಾಗಾಗಿಬಿಟ್ಟು ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಜನ ಸುತ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಒಳಗಡೆ ಗಿಡಕ್ಕೆ ಸುತ್ತಾಗ್ತಾ ಇರೋದು ಅಷ್ಟು ಜನ ಇದ್ದಾರೆ. ಮತ್ತು ಆಚೆ ಕಡೆಯೂ ಅಷ್ಟೇ ಜನ ಇದ್ದಾರೆ. ಏನಕ್ಕೆ ಕಾಯಿ ಕಟ್ಟುವುದಂದರೆ ಇದು ನಮ್ಗೆ ಒಳ್ಳೇದಾಗಲಿ ಅಂತ. ನಮ್ಮದೇ ಹೆಲ್ತ್ ಪ್ರಾಬ್ಲಮ್ ಆಗಿರಲಿ, ನಮ್ಮದೇನೋ ಜಮೀನು ಕಳೆದು ಹೋಗಿದ್ದೆ ಆ ಜಮೀನ್ದು ಸಿಗಲಿ ಅಂತ, ಮತ್ತು ನನ್ನ ಮಗಳಿಗೆ ಕೆಲಸ ಒಳ್ಳೇದು ಸಿಗಲಿ, ನನ್ನ ಮಗನಿಗೆ ಕೆಲಸ ಸಿಗಲಿ, ಮತ್ತು ನಮ್ಮ ಮಕ್ಕಳಿಗೆ ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಳಾಗಿರಲಿ, ತುಂಬ ವರ್ಷ ಆದಮೇಲೆ ಮದುವೆ ಆಗಿರಲ್ಲ, ಅವ್ರು ಹೋಗ್ಬಿಟ್ಟು ಈ ಥರ ಕೇಳ್ತಾರೆ. ಆವಾಗ ಈ ಹರಕೆನ ಕಾಯಿ ಕಟ್ಟೋದು. ಇಲ್ಲಿ ಏನಪ್ಪ ಅಂದರೆ ನೋಡಿ, ಬೀಗ ನೋಡ್ತಾ ಇರ್ಬೋದು. ಎಷ್ಟು ಬೀಗಗಳಿದೆ ನೋಡಿ. ಆಮೇಲೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲಿ ಆಚೆ ಕಡೆ ಇರೋದು ತುಂಬ ಪಬ್ಲಿಕ್ಗಳಿದೆ. ಲೈನಲ್ಲಿ ನೋಡಿ ಕ್ಯೂ ನೋಡ್ಬೋದು. ಸುಮಾರು ಜನ ಇದ್ದಾರೆ ಸ್ನೇಹಿತರೆ. ಎಲ್ಲಿಂದ ನಾನಾ ಊರಿಂದ ಬರ್ತಾರೆ ಸ್ನೇಹಿತರೆ. ತುಂಬ ಖುಷಿ ಆಯಿತು ಆ ದೇವಸ್ಥಾನ ಹೋಗ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಸತಿ ನೀವು ಹೋಗ್ಬಿಟ್ಟು ಬನ್ನಿ. ಎಲ್ಲ ಇದು ಕಾಯಿ ಕಟ್ಟೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನಿಮಗೆ ಹೋಗಿ ಒಂದು ಸತಿ ದರ್ಶನ ಮಾಡಿ ಆ ದೇವಸ್ಥಾನಕ್ಕೆ. ಒಂದು ಸತಿ ನಿಮ್ಗೇನಾದರೂ ಕೆಲಸ ಆಗಬೇಕು ಅನಿಸಿದರೆ ಹೋಗ್ಬಿಟ್ಟು ಈ ಥರ ಕಾಯಿನ ತಗೊಂಡು ಕಟ್ಟಿ ಸ್ನೇಹಿತರೆ. ಮತ್ತು 2 ಥರ ಕಾಯಿ ಕೊಡ್ತಾರೆ ಸ್ನೇಹಿತರೆ. ಅಲ್ಲಿ 150 ರೂಪಾಯಿ ಒಂದು ಮತ್ತು 500 ರೂಪಾಯಿ ಒಂದು, 2 ಕಾಯಿನ ಕೊಡ್ತಾರೆ. ನಿಮ್ಮದೇ ಯಾವುದಂತ ಕೇಳಿದರೆ ಅಲ್ಲಿ ಕಾಯಿನ ಕಟ್ಬೋದು. ನೋಡಿ, ಎಷ್ಟು ತುಂಬ ಚೆನ್ನಾಗಿದೆ. ಒಂಥರ ಪ್ರಶಾಂತವಾಗಿ ಆಗುತ್ತೆ ಸ್ನೇಹಿತರೆ. ನೋಡಿ, ಕಂಬಳಿಪುರ ಕಾಟೇರಮ್ಮ ಅಂತ ಹಾಕಿದ್ದಾರೆ ನೋಡಿ. ಆ ದೇವಸ್ಥಾನ ಒಂದು ಸತಿ ಹೋಗಿ ಬಂದರೆ ಒಂಥರ ಏನೋ ಸಮಾಧಾನ, ಒಂಥರ ಪ್ರಶಾಂತವಾಗಿರ್ತೇವೆ ಸ್ನೇಹಿತರೆ. ಅಲ್ಲಿ ತುಂಬ ಜನ ನೋಡಿ ಸುತ್ತ ಹಾಕೋರು ಹಾಕ್ತಾ ಇರ್ತಾರೆ ಅವ್ರ ಹರಕೆ. ಮತ್ತು ಸುಮಾರು ಜನ ಕೂತಿದ್ದಾರೆ. ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಗೆ ಈ ದೇವಸ್ಥಾನ ಹೋದರೆ ನಮಗೆ ಕೆಟ್ಟ ದೃಷ್ಟಿಗಳಿರುತ್ತಲ್ವ, ಅಂಥ ಕೆಟ್ಟ ದೃಷ್ಟಿಗಳು ನಮ್ಮ ಮೇಲೆ ಬೀಳಲ್ಲ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಇದು ನೋಡಿ ಫುಲ್ಲು ನಾನು ಆವಾಗಲೇ ತೋರಿಸ್ದೆ. ಬೀಗ ಎಲ್ಲ ಜಾಸ್ತಿ ಹಾಕಿದ್ದಾರೆ. ಏನಕ್ಕೆ ಬೀಗ ಹಾಕಿದ್ದಾರೆ ಅಂತ ನಾನು ಇವಾಗ ಹೇಳ್ತೀನಿ ನೋಡಿ. ಇದು ನಮಗೆ ಯಾರಾದರೂ ದ್ವೇಷ ಮಾಡೋರು ಯಾರಾದರೂ ಇದ್ದರೆ ಅವ್ರು ಇದಾಗಲಿ ಅಂತ ಆ ದೇವ್ರನ್ನ ಕೇಳಿಬಿಟ್ಟು ಬೀಗ ಹಾಕ್ತಾರೆ ಸ್ನೇಹಿತರೆ. ಹಾಗಾಗಿಬಿಟ್ಟು ಸುಮಾರು ಎಷ್ಟೊಂದು ಬೀಗ ಹಾಕಿದ್ದಾರೆ ನೋಡಿ. ಕೆಟ್ಟ ದೃಷ್ಟಿ, ಯಾರ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು. ನಮ್ಗೆ ಯಾರಾದರೂ ಈ ಥರ ಮಾಡಿಸಿದರೆ ಏನಾದರೂ ಇದ್ದರೆ ಇಲ್ಲಿ ಪರಿಹಾರವಾಗುತ್ತೆ ಈ ದೇವಸ್ಥಾನ ಹತ್ರ. ಹಾಗಾಗಿಬಿಟ್ಟು ಈ ದೇವಸ್ಥಾನ ಒಂದು ಸತಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನನಗೂ ಇಷ್ಟ ಆಯಿತು. ನಾನು ಹೋಗಿದ್ದೆ ಸ್ನೇಹಿತರೆ. ಸುಮಾರು ವಾರಗಳು ಹೋಗಿದ್ದೆ ನಾನು. ಎಷ್ಟು ವಾರ ಅಂತ ನಾನು ಮಾಡಿದ್ದೀನಿ. ನಾನು ಹೋಗಿದ್ದೀನಿ ಸ್ನೇಹಿತರೆ. ಹಾಗಾಗಿಬಿಟ್ಟು ವಿಡಿಯೋ ನಿಮಗೆ ಶೇರ್ ಮಾಡಬೇಕಂದ್ಬಿಟ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ. ಆಮೇಲೆ ಪ್ರಸಾದಗಳಲ್ಲಿ ಸಿಹಿ ಪೊಂಗರು, ಖಾರ ಪೊಂಗಲು ಎಲ್ಲ ಮಾಡ್ತಾರೆ ಸ್ನೇಹಿತರೆ. ತುಂಬ ಸೌಲಭ್ಯ ಇದೆ. ಮತ್ತು ಮಂಗಳವಾರ, ಶುಕ್ರವಾರ, ಭಾನುವಾರ ಹೋಗಬೇಕು. ಆ್ಯಕ್ಚುಲಿ ಒಳ್ಳೆ ದಿನ ಅಲ್ವಾ ಮಂಗಳವಾರ, ಶುಕ್ರವಾರ, ಭಾನುವಾರ ತುಂಬ ಒಳ್ಳೆ ದಿವಸ ಕಾಯಿ ಕಟ್ಟುವಂಥದ್ದು. ತುಂಬ ಚೆನ್ನಾಗಿದೆ. ದೀಪ ಎಲ್ಲ ಅಂಟಿಸ್ತಾ ಇರ್ತಾರೆ. ಆಮೇಲೆ ನಿಂಬೆಹಣ್ಣು ದೀಪ ಆಗಿರಲಿ, ಬೆಲ್ಲದ ದೀಪ ಆಗಿರಲಿ, ಈ ಥರ ಎಲ್ಲ ದೀಪ ಹಾಕ್ತಾ ಇರ್ತಾರೆ ಸ್ನೇಹಿತರೆ. ನಮಗಂತೂ ತುಂಬ ಖುಷಿಯಾಯಿತು ಈ ದೇವಸ್ಥಾನ ಹೋಗಿ. ನಮ್ಮ ಯಜಮಾನ್ರು ಮತ್ತು ಪ್ರಜ್ಜು ನಮ್ಮ ತಮ್ಮ ಹೋಗಿರೋದು. ದರ್ಶನ ಮಾಡಿಕೊಂಡು ಮಡ್ಲಕ್ಕೆಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡು ಇಲ್ಲಿ ನೋಡಿ ನಿಂಬೆಹಣ್ಣು ದೃಷ್ಟಿನ ತೆಗಿತಾ ಇರೋದಂಥದ್ದು.
ನಿಂಬೆಹಣ್ಣು ದೃಷ್ಟಿನೂ ತೆಗಿತಾರೆ ಸ್ನೇಹಿತರೆ ಅಲ್ಲಿ, ಮತ್ತು ತಡೆನೂ ಹೊಡೆಸ್ಕೋಬೋದು, ತಡೆನೂ ಹೊಡಿತಾರೆ ನೋಡಿ. ಕ್ಯೂ ನೋಡ್ತಾ ಇರ್ಬೋದು ನೀವು ನಿಂಬೆಹಣ್ಣು ದೃಷ್ಟಿ ತೆಗಿಯೋಕ್ಕೆ. ಅಲ್ಲಿ ಯಾರಾದರೂ ಹೋದರೆ ನಿಂಬೆಹಣ್ಣು ದೃಷ್ಟಿ ತೆಗೆಸ್ಬಿಟ್ಟೆ ಬರೋದು ಸ್ನೇಹಿತರೆ. ಆಮೇಲೆ ತಡೆನೂ ಹೊಡೆಸ್ತಾರೆ, ಒಂದು ತಡೆ ಹೊಡೆಸಿದ್ರೆ 500 ರೂಪಾಯಿ ಅಂತ ಅಲ್ಲಿ ಹಾಕಿರ್ತಾರೆ ಸ್ನೇಹಿತರೆ. ನಮ್ಗೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಇದೆ, ನಮಗೆ ಪರಿಹಾರ ಆಗಬೇಕಂದ್ರೆ ನಾವು ಹೋಗ್ಬಿಟ್ಟು ತಡೆನ ಹೊಡೆಸ್ಕೋಬೋದು. ನನಗಂತೂ ಖುಷಿಯಾಗಿದೆ, ತುಂಬ ಅಂದರೆ ತುಂಬ ಖುಷಿಯಾಯಿತು ಸ್ನೇಹಿತರೆ. ಈ ದೇವಸ್ಥಾನ ಹೋಗ್ಬಿಟ್ಟು ದರ್ಶನ ಮಾಡಿ, ನಾನು ಇಷ್ಟು ವಾರ ಅಂತ ಮಾಡಿದ್ದೀನಲ್ವ, ಹಾಗಾಗಿಬಿಟ್ಟು ನಿಮಗೂ ಹೇಳ್ತಾ ಇದ್ದೀನಿ. ಬೆಂಗಳೂರು ಹತ್ರ ಯಾರಾದರೂ ಇದ್ದರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಖುಷಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಮೈಂಡೆಲ್ಲ ಫ್ರೆಶ್ ಆಗಿರುತ್ತೆ ಅಲ್ಲಿಗೆ ಹೋಗಿ ಬಂದಮೇಲೆ. ನಮಗೆ ಯಾರಾದರೂ ಕಣ್ಣ ಕೆಟ್ಟ ದೃಷ್ಟಿ ಆಗಿರಲಿ, ಮತ್ತು ನಮ್ಮ ಆರೋಗ್ಯದಲ್ಲಿ ಏನೋ ಏರುಪೇರು ಏನೋ ಒಂದು ಪ್ರಾಬ್ಲಮ್ ಇದ್ದರೆ ಅಂದರೆ ಸ್ನೇಹಿತರೆ, ನಮಗೆ ಈ ಕಾಯಿಲೆ ಇದೆ, ಆ ಕಾಯಿಲೆ ಇದೆ, ನಮಗೆ ಇದು ಪರಿಹಾರ ಆಗಬೇಕು ಅಂತ ನಾವು ಹೋಗ್ಬಿಟ್ಟು ಒಂದು ಚೀಟಿ ಮೇಲೆ ಬರೆದ್ಬಿಟ್ಟು ಈ ಅಂಥದ್ದು ಅಲ್ಲಿ ದೇವಸ್ಥಾನ ದರ್ಶನ ಮಾಡಿಬಿಟ್ಟು ಅಲ್ಲಿ ಕಟ್ಟಿದರೆ ಆ ಪರಿಹಾರ ನಮಗೆ ಆಗುತ್ತೆ. ಹಾಗಾಗಿಬಿಟ್ಟು ನಾನು ಎಲ್ಲ ತಿಳಿಸ್ಕೊಡ್ತಾ ಇದ್ದೀನಿ, ನಾನು ಮಾಡಿರುವಂಥದ್ದು ಅಲ್ಲೆಲ್ಲ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗಾಗಿಬಿಟ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ. ಸುಮಾರು ಜನಗೆ ಸುಮಾರು ಕಾಯಿಲೆಗಳು ಇರುತ್ತೆ. ಆಮೇಲೆ ಕೆಲವ್ರಿಗೂ ಅದೇ ವ್ಯಾಪಾರಗಳಾಗಿರಲಿ ಮತ್ತು ಫ್ಯಾಕ್ಟ್ರಿಗಳಾಗಿರಲಿ, ಏನೋ ಒಂದು ಇದರಲ್ಲಿ ಜಮೀನುಗಳು ಇದಾಗಿರಲಿ, ಏನೋ ಒಂದು ಆಗಿದ್ದರೆ ಸುಮಾರು ಜನ ಇಲ್ಲಿ ಬರ್ತಾರೆ ಸ್ನೇಹಿತರೆ. ಸುಮಾರು ಅಂದರೆ ಸುಮಾರು ಜನ ಬರ್ತಾರೆ. ನಾನು ದರ್ಶನ ಮಾಡ್ತಿದ್ನಲ್ಲ, ಹಾಗಾಗಿಬಿಟ್ಟು ಸುಮಾರು ಜನ ಈ ಥರ ಮಾತಾಡ್ತಾ ಇರೋದು ಕೇಳಿಸ್ಕೊಂಡಿದ್ದೀನಿ ಈ ದೇವರ ಬಗ್ಗೆ. ಹಾಗಾಗಿಬಿಟ್ಟು ಈ ದೇವಸ್ಥಾನ ಹೋಗಿ ಒಂದು ಸತಿ ನೀವು ದರ್ಶನ ಮಾಡಿ ಪ್ರಸಾದನ ಸ್ವೀಕರಿಸಿ ಅಂತ ಕೇಳ್ತೀನಿ. ನಾನು ತುಂಬ ಖುಷಿಯಾಯಿತು ಈ ದೇವಸ್ಥಾನ. ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಹಾಗಾಗಿಬಿಟ್ಟು ತುಂಬ ದಿವಸ ಆಯಿತು ಮಾಡಿರಲಿಲ್ಲ. ಅಂದರೆ ಲಾಸ್ಟ್ ಟೈಮಲ್ಲಿ ಹೋಗಿಬಿಟ್ಟು ಎಡಿಟಿಂಗ್ ಮಾಡಿ ಹಾಕೋಣಂತ ಮಾಡಿದ್ದೀನಿ ಸ್ನೇಹಿತರೆ. ನಮ್ಮ ತಮ್ಮ ನಾವು ನಿಂತಿದ್ದೆವು. ಈ ಕಾಯಿಗಳು ನೋಡ್ತಾ ಇದ್ದರೆ ನಮಗೆ ಶಾಕ್ ಆಗ್ತಿರಬೇಕು, ಅಂದರೆ ಅಷ್ಟು ಪವರ್ಫುಲ್ ಆದ ದೇವಸ್ಥಾನ ಇದೆ. ನಮಗೇನೇ ಮಾಟ ಮಂತ್ರ ಆಗಿರಲಿ, ನಮ್ಗೆ ಯಾವುದಾದ್ರೂ ದ್ವೇಷ, ನಮ್ಗೆ ಇದು ಕೆಲಸ ಆಗ್ತಾ ಇಲ್ಲ, ನಮ್ಗೆ ಇದು ಕೆಲಸ ಆಗಬೇಕಂದ್ರೆ ಇಲ್ಲಿ ಹೋಗಿ ವಿಸಿಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಒಳ್ಳೆ ದೇವಸ್ಥಾನ, ತುಂಬ ಖುಷಿಯಾಯಿತು ಸ್ನೇಹಿತರೆ ಈ ದೇವಸ್ಥಾನ ಹೋಗ್ಬಿಟ್ಟು. ಯಾರಾದರೂ ಹೋಗ್ಬೇಕು ಅಂದ್ಕೊಂಡ್ರೆ ಹೋಗ್ಬಿಟ್ಟು ಬನ್ನಿ. ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.